ನಮಸ್ಕಾರ, ನಾನು ಅರುಣ್ ಹುಗಾರ. ವೀಕ್ಷಕರೇ, ಇತ್ತೀಚೆಗೆ ಬಿಬಿಎಂಪಿ ತೆಗೆದುಕೊಳ್ಳುವಂತಹ ಒಂದಿಷ್ಟು ನಿರ್ಧಾರಗಳು, ಆ ಬಿಬಿಎಂಪಿಯ ಒಂದಿಷ್ಟು ಯೋಜನೆಗಳನ್ನ ಕೇಳಿದ್ರೆ ನಗಬೇಕು ಅಳಬೇಕು ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಅಂತ ರೀತಿಯಲ್ಲಿ ಇರುತ್ತೆ. ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರಬಹುದು, ಬೀದಿ ನಾಯಿಗಳಿಗೆ, ಬೆಂಗಳೂರಲ್ಲಿ ಬೀದಿ ನಾಯಿಗಳಿಗೆ ಬಾಡೂಟದ ಭಾಗ್ಯವನ್ನ ಕರುಣಿಸುವುದಕ್ಕೆ ಬಿಬಿಎಂಪಿ ಮುಂದಾಗಿತ್ತು. ಅದು ಕೂಡ ಸರ್ಕಾರದ ಪ್ರಸ್ತಾವನೆಯಂತೆ. ಪ್ರತಿ ಬೀದಿ ನಾಯಿಗೂ ಕೂಡ ನಾನ್ ವೆಜ್ ಊಟವನ್ನ ಕೊಡಿಸೋದಕ್ಕೆ, ಬಿರಿಯಾನಿಯನ್ನ ಕೊಡೋದಕ್ಕೆ ನಿರ್ಧಾರ ಮಾಡಿತ್ತು. ಈ ಬಗ್ಗೆ ವ್ಯಾಪಕವಾದಂಥ ಟೀಕೆ ವ್ಯಕ್ತವಾದ ನಂತರದಲ್ಲಿ, ಯಾಕಂದ್ರೆ ಬೆಂಗಳೂರಿನ ಪ್ರತಿಯೊಂದು ಗಲ್ಲಿಗಳಲ್ಲೂ ಕೂಡ ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗಿದೆ. ಮಕ್ಕಳ ಮೇಲೆ, ಮಹಿಳೆಯರ ಮೇಲೆ, ವೃದ್ಧರ ಮೇಲೆ ಬೀದಿ ನಾಯಿಗಳ ದಾಳಿಗಳು ಆಗ್ತಾನೆ ಇದೆ ಅನ್ನುವಂತಹ ಅನೇಕ ವರದಿಗಳು ಪ್ರತಿನಿತ್ಯ ಬರ್ತಾನೆ ಇರುತ್ತೆ. ಅದನ್ನ ನೋಡಿನೂ ಕೂಡ ಈ ರೀತಿಯಾದಂಥ ಯೋಜನೆ ಎಂತಕ್ಕಾಗಿ ಮಾಡ್ತಾ ಇದೆ, ತಲೆ ಕೆಟ್ಟಿದೆಯಾ ಬಿಬಿಎಂಪಿಗೆ ಅನ್ನುವಂಥ ಪ್ರಶ್ನೆಗಳನ್ನ ಸಾರ್ವಜನಿಕರು ಕೇಳ್ತಾ ಇದ್ರು. ಸೊ ಈ ಬಗ್ಗೆ ಕೂಡ ಈ ಬಾಡೂಟದ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ವ್ಯಾಪಕವಾಗಿ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಯಿತು. ಆ ಬಗ್ಗೆ ಚೀಮಾರಿ ಹಾಕಿದ್ರು ಸಾರ್ವಜನಿಕರು. ಆ ನಂತರದಲ್ಲಿ ಆ ಬಗ್ಗೆ ಒಂದು ನಿರ್ಧಾರವನ್ನ ತೆಗೆದುಕೊಳ್ತು ಬಿಬಿಎಂಪಿ. ಬಾಡೂಟವನ್ನ ಕೊಡೋದಿಲ್ಲ ಅಂತ ನಿರ್ಧಾರವನ್ನ ತೆಗೆದುಕೊಳ್ತು. ಈಗ ಮತ್ತೊಂದು ಭಾಗ್ಯವನ್ನ ಕೊಡೋದಕ್ಕೆ ಬಿಬಿಎಂಪಿ ಮುಂದಾಗಿದೆ. ಹಾಗಾದ್ರೆ ಏನು ಆ ಯೋಜನೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡಿ, ಈಗ ಬಾಡೂಟದ ಭಾಗ್ಯ ಆಯ್ತು ಒಂದ್ ಕಡೆ. ಈಗ ಅದರ ನಂತರದಲ್ಲಿ ಬೀದಿ ನಾಯಿಗಳಿಗೆ ಟ್ರೈನಿಂಗ್ ಅನ್ನ ಕೊಡೋದಕ್ಕೆ ಬಿಬಿಎಂಪಿ ಮುಂದಾಗ್ತಾ ಇದೆ. ಯಾಕೆ ಈ ಟ್ರೈನಿಂಗು, ಏನ್ ರೀಸನ್ನು? ಟ್ರೈನಿಂಗ್ ಯಾಕೆ ಅಂತ ಇದ್ರೆ, ಬೀದಿ ನಾಯಿಗಳ ಹಾವಳಿಯನ್ನ ತಡೆಯೋದಕ್ಕೆ, ಬೀದಿ ನಾಯಿಗಳ ದಾಳಿ ಏನ್ ಮಾಡುತ್ತೆ ಸಾರ್ವಜನಿಕರ ಮೇಲೆ, ಅದನ್ನ ತಡೆಯೋದಕ್ಕೆ ಬೀದಿ ನಾಯಿಗಳಿಗೆ ಟ್ರೈನಿಂಗ್ ಅನ್ನ ಕೊಡುವಂತಹ ಯೋಜನೆಯನ್ನ ಬಿಬಿಎಂಪಿ ಈಗಾಗಲೇ ರೂಪಿಸಿಕೊಂಡಿದೆ. ಇದಕ್ಕಾಗಿ ಈ ಪೊಲೀಸ್ ಡಾಗ್ ಸ್ಕ್ವಾಡ್ಗಳಿಗೆ ಟ್ರೈನ್ ಮಾಡುವಂತಹ ತರಬೇತಿದಾರರು ಏನಿರ್ತಾರೆ ಅವರನ್ನೇ ಬಳಕೆ ಮಾಡಿಕೊಳ್ಬೇಕು ಅನ್ನುವಂತಹ ತೀರ್ಮಾನಕ್ಕೆ ಬಂದಿದೆ. ಸೊ ಈ ಬಗ್ಗೆ ಕೂಡ ಈಗ ಚರ್ಚೆ ಆರಂಭ ಆಗಿದೆ. ಈ ಬಗ್ಗೆ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಬಿಬಿಎಂಪಿ ಅನ್ನುವಂಥದ್ದು ಇನ್ನೂ ಗೊತ್ತಾಗಿಲ್ಲ. ನೋಡಿ, ಯಾವ ವಲಯಗಳಲ್ಲಿ ಎಷ್ಟು ಜನ ತರಬೇತುದಾರರ ಅವಶ್ಯಕತೆ ಇದೆ ಅನ್ನೋದನ್ನ ತಿಳಿದುಕೊಂಡು, ಅಂದ್ರೆ ಸರ್ವೆಯನ್ನ ಮಾಡೋ ಮೂಲಕವಾಗಿ ಅಲ್ಲಿ ಇಂತಿಷ್ಟು ಜನ ತರಬೇತುದಾರರು, ಈ ಡಾಗ್ ಸ್ಕ್ವಾಡ್ಗಳಿಗೆ ತರಬೇತಿಯನ್ನು ಕೊಡುವಂತವರನ್ನ ಅಲ್ಲಿ ನೇಮಕ ಮಾಡೋದಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿದೆ. ಸೊ ಇದನ್ನ ಯಾವ ರೀತಿಯಾಗಿ ಮಾನಿಟರ್ ಮಾಡುತ್ತೆ ಬಿಬಿಎಂಪಿ ಅನ್ನುವಂಥದ್ದು ನಿಜಕ್ಕೂ ಕೂಡ ಗೊತ್ತಿಲ್ಲ. ಇನ್ನು ಇದಕ್ಕೆ ಪ್ರತಿಯೊಬ್ಬ ತರಬೇತುದಾರನಿಗೆ ಇನ್ ಕೇಸ್ ಅವರನ್ನ ನೇಮಿಸಿಕೊಂಡ್ರೆ ಪ್ರತಿಯೊಬ್ಬನಿಗೆ ಪ್ರತಿ ಒಂದು ದಿನಕ್ಕೆ 233 ರೂಪಾಯಿ ಅವರ ಒಂದು ಸಂಬಳ ಮಿತಿಯನ್ನು ನಿಗದಿಪಡಿಸಲಾಗಿದೆ ಒಬ್ಬ ವ್ಯಕ್ತಿಗೆ, ತರಬೇತುದಾರನಿಗೆ. ಸೊ ಅವರು ಎಷ್ಟು ನಾಯಿಗಳಿಗೆ ತರಬೇತಿ ಕೊಡ್ತಾರೋ ಏನೋ ಆ ಬಗ್ಗೆ ಏನು ಯಾವುದೇ ರೀತಿಯಾದಂತಹ ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ. ಆದ್ರೆ ಈ ಬಗ್ಗೆ ಕೂಡ ವ್ಯಾಪಕವಾದಂತಹ ಆಕ್ರೋಶ ವ್ಯಕ್ತವಾಗಿದೆ. ಇಂಥ ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗಿದೆ. ಬೀದಿ ನಾಯಿಗಳ ಹಾವಳಿಯನ್ನ ತಡೀರಿ ಅಂತ ಸಾರ್ವಜನಿಕರು ಕೇಳಿಕೊಳ್ತಾ ಇದ್ರೆ, ಇಲ್ಲಸಲ್ಲದ ಯೋಜನೆಗಳನ್ನ ಯಾಕಾಗಿ ಬಿಬಿಎಂಪಿ ಮಾಡಿಕೊಳ್ತಾ ಇದೆ, ಯಾಕೆ ಇಂತಹ ಯೋಜನೆಗಳ ಅವಶ್ಯಕತೆ ಇದೆಯಾ ಅನ್ನುವಂತಹ ಮತ್ತೊಂದು ಚರ್ಚೆ ಈಗ ಮುನ್ನೆಲೆಗೆ ಬಂದಿದೆ. ಇದು ಸಾರ್ವಜನಿಕರ ಮಾತಾಗಿರುವಂಥದ್ದು. ಈ ಬಗ್ಗೆ ಮತ್ತೆ ಬಿಬಿಎಂಪಿ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋದು ಗೊತ್ತಿಲ್ಲ, ನೋಡೋಣ ಆ ಬಗ್ಗೆ. ಇನ್ನು ರೇಬಿಸ್ ಲಸಿಕೆ ಮತ್ತು ಈ ಸಂತಾನಹರಣ ಶಸ್ತ್ರಚಿಕಿತ್ಸೆಯನ್ನು ಏನ್ ಮಾಡಲಾಗುತ್ತೆ ಪ್ರಾಣಿಗಳಿಗೆ, ಬೀದಿ ನಾಯಿಗಳಿಗೆ, ಅದನ್ನ ಜಾಸ್ತಿ ಮಾಡಿ ಅನ್ನುವಂಥದ್ದು ಸಾರ್ವಜನಿಕರ ಅಭಿಪ್ರಾಯ ಆಗಿದೆ. ಆದ್ರೆ ಇದೆಲ್ಲವನ್ನ ಬಿಟ್ಟು ರೇಬಿಸ್ ಲಸಿಕೆಯನ್ನ ಪ್ರತಿಯೊಂದು ಆಸ್ಪತ್ರೆಗಳಲ್ಲಿ ಸಿಗೋ ರೀತಿ ಮಾಡಿಕೊಂಡು ಹೇಗಿರುತ್ತೆ? ಸಂತಾನಹರಣ ಶಸ್ತ್ರಚಿಕಿತ್ಸೆಯನ್ನ ಬೀದಿ ನಾಯಿಗಳಿಗೆ ಮಾಡಿದ್ರೆ ಅದರ ಸಂತಾನೋತ್ಪತ್ತಿಯನ್ನ ತಡಿಬಹುದಾಗಿದೆ, ಅಲ್ಪ ಮಟ್ಟಿಗಾದ್ರೂ ಕೂಡ. ಸೊ ಇಂತಹ ಯೋಜನೆಗಳನ್ನ ತರುವುದನ್ನು ಬಿಟ್ಟು ಈ ಇಲ್ಲಸಲ್ಲದ ಯೋಜನೆಗಳು ಯಾಕಾಗಿ ಅನ್ನುವಂತ ಪ್ರಶ್ನೆ ಸಹಜವಾಗಿ ಸಾರ್ವಜನಿಕ ವಲಯದಲ್ಲಿದೆ. ನೋಡೋಣ ಈ ಬಗ್ಗೆ ಬಿಬಿಎಂಪಿ ಮತ್ತೆ ಯೂಟರ್ನ್ ಹೊಡೆಯುತ್ತಾ, ಈ ಯೋಜನೆಯನ್ನು ಕೂಡ ಮಾಡೋದಿಲ್ಲ ಅನ್ನುವಂಥ ತೀರ್ಮಾನವನ್ನ ತೆಗೆದುಕೊಳ್ಳುತ್ತಾ ಅನ್ನೋದನ್ನ ಕಾದ್ ನೋಡೋಣ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.